ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ SDA FD ಎಕ್ಸಾಮಿನೇಷನ್ದು ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಂತ ಬಹಳಷ್ಟು ಕಮೆಂಟ್ ಹಾಕಿದ್ರು. ನೋಡಿ ವಿದ್ಯಾರ್ಥಿಗಳ ಪೇಪರ್ 1 ಪೇಪರ್ 2 ಇರುತ್ತೆ. ನಿಮಗೆ ಪೇಪರ್ 1ನಲ್ಲಿ ಬಂದುಬಿಟ್ಟು ಜನರಲ್ ನಾಲೆಜ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಎಕ್ಸಾಂಪಲ್ಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆ್ಯಂಡ್ ಅದರ್ ರಿಲೇಟೆಡ್ ಟಾಪಿಕ್. ಸೆಕೆಂಡ್ ಪೇಪರ್ ಬಂದುಬಿಟ್ಟು ಜನರಲ್ ಇಂಗ್ಲೀಷ್ ಆರ್ ಜನರಲ್ ಕನ್ನಡ, ಟೆಸ್ಟ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇನ್ಕ್ಲೂಡಿಂಗ್ ಗ್ರಾಮರ್, ವೊಕ್ಯಾಬ್ಲರಿ ಆ್ಯಂಡ್ ಕಾಂಪ್ರಿಹೆನ್ಷನ್ ನಿಮಗೆ ಇರುತ್ತೆ. ನೆಕ್ಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು 35 ಇಯರ್ಸು, ಬಟ್ ಸ್ಟಿಲ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ನೀವು ಅಪ್ಲೈ ಮಾಡ್ಕೋಬೋದು. ಆಯಿತಾ. ನೆಕ್ಸ್ಟ್ ಏನು ಪ್ರಶ್ನೆ ಬರುತ್ತಪ್ಪ ಅಂತಂತಂದರೆ, ಬರೀ ಡಿಗ್ರಿ ಮಾಡಿದ್ರೆ ಅಂತ ಅಷ್ಟೇ ಅಲ್ಲದೆ ನೀವು SSLC ಮೇಲೆ ಅಪ್ಲೈ ಮಾಡಿ ಅಥವಾ ನೀವು ಸೆಕೆಂಡ್ PUC ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಮತ್ತು ಅಪ್ಲಿಕೇಶನ್ ಫೀ ಇರುತ್ತೆ ನಿಮಗೆ. ಇಲ್ಲಿ ಜನರಲ್ ಕ್ಯಾಟಗರಿದವ್ರಿಗೆ 600 ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಕ್ಯಾಟಗರಿ 2A 2B 3A 3B ಇದ್ದರೆ 300 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆಮೇಲೆ SC ST ವಿದ್ಯಾರ್ಥಿಗಳಿಗೆ ಆದಷ್ಟು ಕಡಿಮೆ ಅಮೌಂಟ್ ಇರುತ್ತೆ. ಓಕೆ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ KEAದಲ್ಲೇ ನೀವು ಅಪ್ಲೈ ಮಾಡಬೇಕು. ಓಕೆ. ಸೂನ್ KEದವರು ಒಂದು ಲಿಂಕ್ ಬಿಡ್ತಾರೆ. ಆಫ್ಟರ್ ದ ಪೆಂಡಿಂಗ್ ಕೇಸ್ ಏನೇ ಮುಗಿತೈತಲ್ಲ ಕೋರ್ಟ್ ಮುಖಾಂತರ, ಆ ರಿಸರ್ವೇಷನ್ ಕ್ಲೇಮ್ ಆದ ತಕ್ಷಣವೇ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ, ನೀವು ಅಪ್ಲೈ ಮಾಡಬೇಕು. ಆಯಿತಾ. ಸೊ ಇನ್ನೊಂದು ಏನಂದರೆ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡಲಿಕ್ಕೆ ಅಂತ ಕೇಳಿದರು. ಓಕೆ. ಸೊ ವಿದ್ಯಾರ್ಥಿಗಳು ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮದು ಒಂದು ವೋಟರ್ ID ಅಥವಾ ನಿಮ್ಮದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಯಿತಾ. ನೆಕ್ಸ್ಟ್ ನಿಮ್ಮದು ಇನ್ ಕೇಸ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಯು ಕ್ಯಾನ್ ಆಲ್ಸೋ ಅಪ್ಲೈ ದಟ್ ಆಲ್ಸೋ. ಆಮೇಲೆ ಇನ್ ಕೇಸ್ ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಬ್ಯಾಂಕ್ ಪಾಸ್ಬುಕ್ಕು, ಪ್ಯಾನ್ ಕಾರ್ಡು. ಓಕೆ. ಆಮೇಲೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರುತ್ತಲ್ವ, SSLC ಆದರೆ SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಆದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಆಗಿದೆ ಡಿಗ್ರಿ ಸರ್ಟಿಫಿಕೇಟ್ಸ್, ಇವೆಲ್ಲ ಕೂಡ ಅಪ್ಲೋಡ್ ಮಾಡಬೇಕು. ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದ್ರ ಮುಖಾಂತರ ಕನ್ಫರ್ಮೇಷನ್ ಆಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರುತ್ತೆ. ಆ ಪ್ರಿಂಟನ್ನು ತೆಗೆದುಕೊಂಡು ನೀವು ಇಟ್ಕೋಬೇಕು. ಸೊ ನೆಕ್ಸ್ಟ್ ನಿಮಗೆ ಒಂದು ಎಕ್ಸಾಮಿನೇಷನ್ ಶೆಡ್ಯೂಲ್ ಆದಾಗ ಆ ಎಕ್ಸಾಮಿನೇಷನ್ ರಂದು ನಿಮಗೆ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ. ಆ ಅಡ್ಮಿಟ್ ಕಾರ್ಡ್ ಮುಖಾಂತರ ನೀವು ಎಕ್ಸಾಮಿನೇಷನ್ ಹೋಗಿ ಎಕ್ಸಾಮಿನೇಷನ್ ಬರದ ತಕ್ಷಣವೇ ಇನ್ನು 15 ಡೇಸ್ 20 ಡೇಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಪಟ್ಟಿಯಲ್ಲಿ ನಿಮ್ಮದು ಆಯ್ಕೆ ಲಿಸ್ಟ್ ಬಂತಪ್ಪ ಅಂದರೆ ನಿಮಗೆ ಒಂದು ಜಾಬ್ ನೆಕ್ಸ್ಟ್ ನಿಮಗೆ ಫಾಲೋ ಅಪ್ ಮಾಡ್ತಾರೆ. ಇನ್ ಕೇಸ್ ಬಂದಿಲ್ಲ ಅಂದರೆ ನೀವು ಬೇರೆ ಯಾವುದಾದ್ರು ಜಾಬ್ ನೋಡ್ತಾನೆ ಇರಬೇಕು. ಓಕೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಜಾಬ್ ಅಪ್ಡೇಟ್ ಇದೆ. ರಾಯಚೂರು ಮುಖಾಂತರ ರಾಯಚೂರು ಮಹಾನಗರ ಪಾಲಿಕೆ ಒಂದು ನೇಮಕಾತಿ ಪ್ರಕಟಣೆ ಇದೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ವಿದ್ಯಾರ್ಥಿಯಲ್ಲಿ ಏನಂದರೆ ಆ್ಯಕ್ಚುಲಿ ನಿಮಗೆ BE ಅಂದರೆ ಡಿಗ್ರಿ ಆಗಿರಬೇಕು. BE ಆರ್ BTech ಇನ್ ಸಿವಿಲ್ ಇಂಜಿನಿಯರಿಂಗ್. ಓಕೆ. ಈ ಥರ ಮಾಸ್ಟರ್ ಆಗಿದ್ದರೆ ಕೂಡ ನಡೆಯುತ್ತೆ, ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಇನ್ನು ನಿಮಗೆ 7ನೇ ತಾರೀಕು ಇದೆ. ಓಕೆ. ಸೊ ಇಲ್ಲಿ ಚೆನ್ನಾಗಿ ನಿಮಗೆ ಪೇ ಸ್ಕೇಲ್ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಪ್ಲೈ ಇಟ್. ಇನ್ನೊಂದು ನಿಮಗೆ ಜಾಬ್ ನೋಟಿಫಿಕೇಷನ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಇದು ಜಾಬ್ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ಸ್ ಅಂತ. ಇದು ನಿಮಗೆ ಲಾಸ್ಟ್ ಡೇಟ್ ಆದಷ್ಟು ಬೇಗನೆ ಇದೆ, ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇದು 2 PDF ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲ ನೋಟಿಫಿಕೇಷನ್ ಶೇರ್ ಮಾಡ್ತಾ ಇರೋದು ಒಂದ್ಸಲ ಗ್ಲಾನ್ಸ್ ಮಾಡಿ. ಇನ್ ಕೇಸ್ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಚ್ ಆಯ್ತಪ್ಪ ಅಂದರೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಮತ್ತೆ ಇನ್ನೊಂದು ಹೊಸದಾಗಿ ಅಪ್ಡೇಟ್ ಮಾಡಿ. ಇನ್ನು ಸಾಕಷ್ಟು ಜಾಬ್ ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಏನಪ್ಪ ಅಂದರೆ ನಿಮ್ಗೊಂದು ಜಾಬ್ ಸಿಕ್ತಪ್ಪ ಅಂದರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಬ್ ನೋಟಿಫಿಕೇಷನ್ ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ಆಗಿದ್ರೆ ಕೂಡ, ಇನ್ ಕೇಸ್ ಇಲ್ಲ ಅಂದರೆ IT ಆಗಿದ್ದರೆ ಇದನ್ನು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಈ ಒಂದು ಕ್ವಾಲಿಫಿಕೇಷನ್ ಮೀಟ್ ಆಯ್ತಪ್ಪ ಅಂದರೆ ಅಷ್ಟೇ ಅಪ್ಲೈ ಮಾಡಿ. ಕೆಲಕ್ಕೆ ಯಾವುದೇ ಆಪರ್ಚುನಿಟಿ ಬಂದರೂ ಕೂಡ ಅದನ್ನು ಮಿಸ್ ಮಾಡದೆ ಅಪ್ಲೈ ಮಾಡ್ತಾನೆ ಇರಿ ಅಂತ ನಿಮ್ಗೆ ಹೇಳ್ತಾ, ಮುಂದಿನದರಲ್ಲಿ ಸಿಗೋಣಂತೆ ಮತ್ತೊಂದು ಜಾಬ್ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ. ಸೊ ಇವ್ರಿಗೆ ಲೈಕ್ ಮಾಡಿ, ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಅಥವಾ ನಿಮ್ಗೆ ಯಾರಾದರೂ ಪರಿಚಯ ಇತ್ತಪ್ಪ ಅಂದರೆ ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಅಥವಾ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಬಗ್ಗೆ ಡೌಟ್ಸ್ ಇತ್ತಪ್ಪ ಅಂದರೆ ನಮ್ಮ ಒಂದು ಜಾಬ್ ಅಪ್ಡೇಟ್ಸ್ ಫ್ಯಾಮಿಲಿಗೆ ಜಾಯ್ನ್ ಆಗಿ ನಮ್ಮ ಒಂದು ವಾಟ್ಸಪ್ ಕೂಡ ಜಾಯ್ನ್ ಆಗ್ಬೋದು. ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.